ಹಬ್ಬಕ್ಕೆ ಎಲ್ಲ ಥರ ಜನ ಬರ್ತಾ ಇರ್ತಾರೆ, ಎಲ್ಲ ಥರ ಜನ ಹೋಗ್ತಾ ಇರ್ತಾರೆ. ಇವ್ರು ಏನು ಅಂದರೆ, ನಾನೊಂದು ಸಣ್ಣ ಐಡಿಯಾ ಎಷ್ಟೋ ವರ್ಷದಿಂದ ಹೇಳ್ತಾ ಇದ್ದೀನಿ. ಈ ಹಬ್ಬಗಳ ಸಂದರ್ಭ ಬಂದಾಗ ದಯವಿಟ್ಟು ಇದನ್ನ ನೀವು ನ್ಯಾಷನಲ್ ಹೈಸ್ಕೂಲ್ ಆಗಲಿ ಅಥವಾ ಕೋಟೆ ಹೈಸ್ಕೂಲಲ್ಲಾಗಲಿ ಊದ ವ್ಯಾಪಾರ ಮಾಡೋರಿಗೆ ಅಲ್ಲಿ ಪಟಾಕಿ ಅಂಗಡಿ ವ್ಯವಹಾರ ಮಾಡೋದು ಹೆಂಗೆ ಮಾಡ್ತಾರೆ, ಒಂದು 3 ದಿವಸದ ಕಾಲ ಅಲ್ಲಿ ಅವಕಾಶ ಮಾಡಿಕೊಟ್ರೆ ಈ ಜನಗಳು ಕಷ್ಟ ಇರಲ್ಲ, ಯಾರಿಗೂ ತೊಂದರೆ ಆಗಲ್ಲ. ನೋಡಿ, ಇವೆಲ್ಲ ಕಸ ಸೆಂಟ್ರಲೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಇಲ್ಲಿ ಕಸ ಕ್ಲೀನ್ ಮಾಡೋರು ಯಾರೂ ಜವಾಬ್ದಾರಿ ಇಲ್ಲ. ಬೇರೆಯವರಿಗೆಲ್ಲ ಫುಟ್ಪಾತ್ ಅದು ಇದು ಒತ್ತುವರಿ ಮಾಡ್ತಾರೆ. ಇದನ್ನ ಕ್ಲೀನ್ ಮಾಡೋದಕ್ಕೆ ಇನ್ಚಾರ್ಜ್ ಯಾರು? BBMP ಅವರು. ಇಷ್ಟು ಕಷ್ಟ ಇದೆ, ಓಡಾಡಬೇಕಾದ್ರೆ ಜನಗಳಿಗೆ ರಚ್ಚು, ಎಷ್ಟೋ ಜನ ಬೀಳ್ತಾ ಇದ್ದಾರೆ. ಎಷ್ಟೋ ಜನ ಈ ರಶ್ಶಲ್ಲಿ ಮೊಬೈಲ್ಗಳು ಕಳ್ತನ ಆಗ್ತಾ ಇದ್ದಾವೆ. ನನ್ನೊಂದು ಅಭಿಪ್ರಾಯ ಇದೆ, ಇದನ್ನ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಮಾತಾಡ್ತಲ್ಲ, ಅಲ್ಲಲ್ಲಿ ಒಬ್ಬೊಬ್ಬರು ಹೋಮ್ ಗಾರ್ಡ್ಸ್ನಾಗಲಿ ಇಲ್ಲ ಪೊಲೀಸರು ನೇಮಿಸಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಈ ಥರ ಹೋಗಿ ನೀಟಾಗಿ ಬನ್ನಿ ಅಂತ ಅವ್ರು ಹೇಳ್ತಾರೆ. ಅದು ನಡೆದಿಲ್ಲ. ಈ ಕಷ್ಟಗಳೆತ್ತೋರು ಯಾರೂ ಇಲ್ಲ. ಜನಗಳು ಇವಾಗ ಈ ಥರ ತುಂಬ ತೊಂದರೆ ಆಗ್ತಾ ಇದೆ. ಆಯಿತಾ? ದಯವಿಟ್ಟು ಈ ಥರ ಸಂದರ್ಭ ಬಂದಾಗ, ದೀಪಾವಳಿ ಆಗಲಿ, ಗಣೇಶ ಹಬ್ಬ ಆಗಲಿ, ವರಲಕ್ಷ್ಮಿ ಹಬ್ಬ ಬಂದಾಗ ಇದನ್ನ ನಾನು ನಮ್ಮ ಘನದೇವತ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ವಿನಂತಿ ಏನಂದರೆ, ಇದನ್ನ ತಾವು ಯಾವುದೇ ಒಂದು ಮೈದಾನಗಳಲ್ಲಿ ಇದನ್ನ ವ್ಯವಸ್ಥೆ ಮಾಡಬೇಕು. ಜನಗಳು ಅಲ್ಲಲ್ಲೇ ಬಂದಾಗ, ಇವಾಗ ಪಟಾಕಿ ಹಬ್ಬಕ್ಕೆ ಹೆಂಗಿರೋ ಲೈಸೆನ್ಸ್ ಮಾಡ್ತಾರೆ, ಶೆಡ್ ಹಾಕ್ಬಿಟ್ಟು 3 ದಿವಸಕ್ಕೆ 500 ರೂಪಾಯಿ ಕೊಡಿಂದ ಯಾರು ಕೊಡಲ್ಲ ಅಂತ ಹೇಳೋಕ್ಕಲ್ಲ. ಆ ಕಾರಣಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಸೋದಕ್ಕೆ, ವ್ಯವಸ್ಥೆ ಮಾಡೋದಕ್ಕೆ BBMP ಅಧಿಕಾರಿಗಳು ಕ್ರಮ ವಹಿಸಬೇಕು ಅಂತ ನನ್ನ ಪ್ರಾರ್ಥನೆ. ಎಲ್ಲ ಕೃಷ್ಣ ಬೈರೇಗೌಡ ನೋಡಿದ್ರೆ ಎಲ್ಲೆಲ್ಲೋ ತೆಗಿಸ್ಬಿಟ್ಟು ಅಂತಾರೆ. ಇಲ್ಲಿ ಮೇಯ್ನ್ ತೆಗಿಸ್ಬೇಕಾಗಿದ್ದು ಇಲ್ಲಿ ರಸಲ್ ಮಾರ್ಕೆಟು, ಸಿಟಿ ಮಾರ್ಕೆಟ್, ಇಲ್ಲಿ ತೆಗಿಸ್ಬೇಕು ಫಸ್ಟು. ನೋಡಿ ಹೆಂಗಿದೆ, ಓಡಾಡೋಕ್ಕೆ ದಾರಿ ಇಲ್ಲ. ಇಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಒಳಗಡೆ ದಾರಿನೇ ಇಲ್ಲ. ನೋಡಿ ತೋರಿಸಿ ಸ್ವಲ್ಪ ಕ್ಯಾಮ್ರಾದಲ್ಲಿ ಮಣ್ಣು. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 1 ಅವರ್ 3/4 ಗಂಟೆ ಆಯಿತು. ಎಲ್ಲಿ ಓಡಾಡೋದು? ಒಬ್ರಿಗೊಬ್ರು ಮೂವ್ ಮಾಡೋದು, ತಳ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ತುಂಬ ಬೆಂಗಳೂರಲ್ಲಿ ಕ್ಲೀನ್ ಮಾಡ್ತಾರೆ. ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ ಅಲ್ಲೆಲ್ಲೋಗಿ ಓಡಿಸ್ತಾ ಇದ್ದಾರೆ. ತಮಿಳ್ನಾಡು ಮುಸ್ಲಿಮ್ಸ್ ಅವ್ರ ಕಡೆ ಯಾರನ್ನೂ ಓಡಿಸ್ತಾ ಇಲ್ಲ, ಮುಟ್ತಾನೂ ಇಲ್ಲ. ಯಾಕೆ ಅಂದರೆ ಅವ್ರು ತೆಗೆದುಕೊಂಡು ಸುಮ್ಮನಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಕೇಸ್ ಹಾಕ್ಬಿಟ್ಟು ಓಡಾಡ್ತಾರೆ. ಇವ್ರು ಕೇಸ್ಗೆ ಇದ್ರಲ್ಲ, ಯಾವುದಕ್ಕೆ ಇದ್ರಲ್ಲ, ಎಲ್ಲದಕ್ಕೂ ರೆಡಿ ಅಂತಾರೆ. ಅವರೇ ರೆಡಿಸಮ್ ಮಾಡ್ತಾರೆ. ಅವರೇ 100 ಜನ ಬಂದು ನಿಂತ್ಕೋತಾರೆ ಒಬ್ರು ಬಂದರೆ. ನಮ್ಮವ್ರು ಹಂಗಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ ಕನ್ನಡದವ್ರಿಗೆ. ಅವ್ರು ಒಗ್ಗಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನೋಡಿದ್ರೆ ನಮ್ಮ ಸರ್ಕಾರಕ್ಕೆ ಭಯ. ಏನು ಮಾಡ್ತೀರಾ? ಏನು ಕ್ಲೀನ್ ಮಾಡೋಕ್ಕಾಗಲ್ಲ. ಮಾಡಬಲ್ಲಿ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲಿ ಮಾಡಬೇಕು. ಯಾವ ಸಂಧಿ ಗುಂದಿ ರೋಡ್ಗೆ ಹೋಗ್ತಾ ಇದ್ದಾರೆ ಪಾರ್ಕಿಂಗ್ಗೆ ದುಡ್ಡು ಮಾಡೋಕ್ಕೆ. ಇಂಥ ಕಡೆ ಮಾಡಲಿ, ಎಲ್ಲನೂ ಖಾಲಿ ಮಾಡಿಸ್ಬಿಟ್ಟು ಜನಗಳಿಗೆ ಸೌಕರ್ಯ ಮಾಡಿಕೊಡ್ಲಿ, ಅದು ಒಳ್ಳೆಯದು. ಏನು ಶಾಪಿಂಗ್ ಮಾಡೋಣ ಅಣ್ಣ? ದಯವಿಟ್ಟು ಸರ್ಕಾರದವ್ರು ಎಲ್ಲರೂ ಒಂಚೂರು ಬಂದ್ಬಿಟ್ಟು ಈ ಮಾರ್ಕೆಟ್ ಒಂದ್ಸರಿ ನೋಡ್ಬೇಕಣ್ಣ. ಕೃಷ್ಣ ಬೈರೇಗೌಡರು ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಲ್ಲ, ಎಲ್ಲಿ ಮಾಡಬೇಕು ಅಲ್ಲಿ ಬಂದು ಮಾಡ್ಬೇಕಣ್ಣ. ಯಾರೇ ಸರ್ಕಾರ ಆಗಲಿ ಓಟ್ ಹಾಕ್ಸ್ಕೊಬಿಡೋದಲ್ಲ ಮುಖ್ಯ. ಬಂದಿಲ್ಲಿ ಫಸ್ಟು ಸಮಾಜ ನೋಡಬೇಕು. ಎಷ್ಟು ಜನ ವಯಸ್ಸಾದವ್ರು ಓಡಾಡ್ತಾರೆ, ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಈ ಕೆಸರು ಪೊಲೀಸರು ಎಷ್ಟೊಂದ ನೋಡ್ತಾರೆ. ಸರ್ಕಾರದವ್ರು ಬಂದು ಅದೇನು ಪಾರ್ಕಿಂಗ್ ನೋಡೋದಲ್ಲ, ಫಸ್ಟ್ ಇಲ್ಲಿ ಬಂದಿಲ್ಲಿ ಇದನ್ನು ಮಾಡಬೇಕು, ಇದನ್ನು ಕ್ಲೀನ್ ಮಾಡಬೇಕು. ಪಾರ್ಕಿಂಗ್ ಮಾಡೋದೇನು ಕಾರುಗಳು ಹೆಂಗೆ ಬೇಕಾದ್ರೆ ನಿಂತ್ಕೋತವೆ. ಜನ ಓಡಾಡೋದು ಫಸ್ಟ್ ಇಲ್ಲಿ ಜನ ನೋಡಬೇಕು, ಆಮೇಲೆ ಪಾರ್ಕಿಂಗ್ ಮಾಡಿಸ್ಲಿ ಇವರು. ಎಲ್ಲರೂ ಸರ್ಕಾರದವ್ರು ಓಟ್ ಹಾಕ್ಸ್ಕೊಂಡು ಮನೆ ಕೂತ್ಕೊಂಡು ಬೆಚ್ಚಗಿರೋದಲ್ಲ. ಇಲ್ಲಿ ಬಂದು ಒಂದ್ಸಲಿ ಮಾರ್ಕೆಟ್ನ ನೋಡಿ ಅಭಿವೃದ್ಧಿ ಮಾಡಲಿ, ಆಮೇಲೆ ನೋಡೋಣ. ಕೃಷ್ಣ ಬೈರೇಗೌಡರ ಮೇಲೆ ಮಾತಾಡ್ತೀನಿ. ಕೃಷ್ಣ ಬೈರೇಗೌಡರು ಅಲ್ಲಿ ಅದು ಇದು ಹಂಗೆ ಹಿಂಗೆ ಅಂತಾರದ. ಫಸ್ಟ್ ಮಾರ್ಕೆಟ್ನ ಕ್ಲೀನ್ ಮಾಡಿಸಿ ಸರ್, ಆಮೇಲೆ ಫುಟ್ಪಾತ್ ಮೇಲೆ ಕ್ಲೀನ್ ಮಾಡ್ಸೋಕೆ ಹೋಗಿರಂತೆ. ಇಷ್ಟೇ ನಾವು ಹೇಳೋದು ಸರ್ಕಾರಕ್ಕೆ ಸರ್. ಇಲ್ಲೇ ನೋಡಿರಿ ನೀವು ಎಷ್ಟು ಜನ ವಯಸ್ಸಾದವ್ರು ಓಡಾಡ್ತಾರೆ. ಅಲ್ಲಿ ಹೊರಗಡೆ ಫ್ಲವರ್ ಮಾರ್ಕೆಟ್ ಗಂಟು ಹೋಗೋಕ್ಕಾಯ್ತಿಲ್ಲ, ಮಾಡೋಕ್ಕಾಯ್ತಿಲ್ಲ. ಅಪ್ಪಿ ತಪ್ಪಿ ಜಾರ್ಬಿಟ್ಟು ಯಾರನ್ನ ಬಿದ್ದರೆ ಏನಾಗುತ್ತೆ ಹೇಳ್ರಿ? ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ಬರ್ತಾರೆ. ಎಲ್ಲ ಎಷ್ಟು ಜನ ಅವ್ರು ನೋಡ್ರಿ ನೀವೇ. ಹಬ್ಬ ಅಂದರೆ ಅದರಲ್ಲೂ ಮಳೆ ಬೇರೆ, ಈ ಕೆಸರು, ಇದು ಗಲೀಜು. ಯಾವನು ಸರ್ ಇಲ್ಲಿ? ಒಬ್ಬರು ಇಲ್ಲಿ ಈ ಕ್ಷೇತ್ರ MLA ಯಾರೋ MP ಯಾರೋ ಒಬ್ಬರು ಇಲ್ಲ, ಒಬ್ಬರು ನೋಡೋರಿಲ್ಲ, ಮಾಡೋರಿಲ್ಲ ಇಲ್ಲಿ. ಪೊಲೀಸರು ಎಷ್ಟೊಂತ ಮಾಡ್ತಾರೆ. ಅವ್ರ ಕೆಲಸ ಏನು ಬಂದು ಇಲ್ಲಿ ಸೇಫ್ಟಿ ನೋಡ್ಕೋತಾರೆ ಅಷ್ಟೇ. ಅವ್ರೇನು ಕ್ಲೀನ್ ಮಾಡಿಸ್ತಾರ? ಇದೆಲ್ಲ ಸರ್ಕಾರ ಮಾಡ್ಬೇಕು ಸರ್. ನಾವು ಇನ್ನೇನು ಹೇಳೋಣ ಸರ್, ದೀಪಾವಳಿಗೆ ಅಂದರೆ ದೀಪಾವಳಿ ಎಲ್ಲ ಪ್ರತಿಯೊಂದು ಹಬ್ಬಕ್ಕೆ ಎಷ್ಟು ಜನ ಸರ್, ಡೈಲಿ ಎಷ್ಟು ಜನ ಬರ್ತಾರೆ ಮಾರ್ಕೆಟ್ಗೆ ಸರ್? ಅದನ್ನು ನೋಡಬೇಕು ಫಸ್ಟು ನೀವು. ಏನು ಸುಮ್ಮನೆ ಇದು ಯಾವುದು ಸಣ್ಣ ಪುಟ್ಟ ಮಾರ್ಕೆಟ್ ಅಲ್ಲ ಇದು. ಎಲ್ಲಿಂದನೋ ಬರ್ತಾರೆ, ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ತಗೊಳಕ್ಕೆ ಬರ್ತಾರೆ, ಮಾರಕ್ಕೆ ಬರ್ತಾರೆ. ಬಂದು ನೋಡ್ಬೇಕು ಇಲ್ಲಿ ಜನ. ನೋಡ್ರಿ ಇಲ್ಲೇ ಓಡೋಕ್ಕೆ ಜಾಗ ನೋಡ್ರಿ, ಒಂದು ಚೂರು ಜಾಗ ಇಲ್ಲ. ವ್ಯಾಪಾರಿಗಳು ನೋಡ್ರಿ ಇಲ್ಲೇ ರೋಡ್ ಮೇಲೆ ಇರ್ತಾರೆ. ಅದನ್ನು ನೋಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು ಸರ್. ಅಭಿವೃದ್ಧಿ ಅಷ್ಟೇ ಸರ್. ಬಂದು ಒಂದ್ಸಲಿ ಸುಮ್ಮನೆ ಒಳಗಡೆ ಬಂದು ಆಚೆಗೆ ಹೋಗ್ಲಿ ಅವ್ರು ಸಾಕು. ಅವ್ರೇನು ತೊಗೊಂಡೋಗೋದು ಬೇಡ, ಒಳಗಡೆಗೆ ಬಂದು ಆಚೆ ಹೋಗ್ಲಿ. ನೋಡ್ತೀನಿ ಅವ್ರ ಕೈಲಿ ಆದರೆ ಯಾರನ್ನ ಒಬ್ರು MLA MP ಬಂದು ಒಳಗಡೆಗೆ ಬಂದು ಆಚೆಗೆ ಹೋಗ್ಲಿ ನೋಡೋಣ. ಅಪ್ಪಿತಪ್ಪಿಲಿ ಏನೋ 10 ಮನೆ ಇದ್ದಿರೋ ಪಕ್ಕ ಬಂದಿರೋರೇನೋ ಓಟ್ ಕೇಳೋಕ್ಕೆ. ಇಲ್ಲಿ ಯಾವುದು ಮನೆ ಇಲ್ವಲ್ಲ, ಅದಕ್ಕೆ ಬರಲ್ಲ ಸರ್. ಇಷ್ಟೇ, ಏನು ಮಾಡೋಕ್ಕಾಗಲ್ಲ.